ಒಂದರಿಂದ 8ನೇ ತರಗತಿವರೆಗೆ ಇರುವಂತಹ ಶಾಲೆಯಲ್ಲಿ 267 ಮಕ್ಕಳಿದ್ದಾರೆ. ಆದರೆ ಇರೋದು 3 ರೂಮ್. ಹೀಗಾಗಿ ಶಿಫ್ಟ್ ವೈಸ್ ಪಾಠ ಮಾಡ್ತಿದ್ದಾರೆ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ಅಭಿಯಾನ ಮಾಡ್ತಾ ಇದ್ದು ಮೈಸೂರಿನಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. 3 ಕೊಠಡಿ 267 ಮಕ್ಕಳಿಗೆ ಪಾಠ. ಈಗಷ್ಟೇ ಪೇಪರ್ ಅಲ್ಲಿ 10,000 ಕೋಟಿ 10,000 ಕೋಟಿ, ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ನೋಡಿದ್ರೆ ಅಲ್ಲಿ ಏನು ಇಂಪ್ಲಿಮೆಂಟ್ ಆಗಿಲ್ಲ. ಶಿಫ್ಟ್ ವೈಸ್ ಕ್ಲಾಸ್, ಕೇಳೋರಿಲ್ಲ ಮಕ್ಕಳ ಗೋಳು. ಈಗ ಆಗೋ ಬೀಳ್ತವೆ ಅನ್ನೋ ರೀತಿ ಇದೆ. ಓದಕ್ಕೆ ಭಾಳ ಕಷ್ಟ ಇದೆ. ಇಲ್ಲ ಮಳೆ ಬಂದು ಸೋರ್ತಾ ಇದೆ. ನೀವು ಪತ್ರ ಸಲ್ಲಿಸಿದ್ರೆ ಇನ್ನೂವರೆಗೆ ಆದ್ರೆ ಯಾರು ನಮಗೆ ಸ್ಪಂದಿಸಿಲ್ಲ. ಈ ಒಂದು ಶಾಲೆಯ ಆವರಣದಲ್ಲಿದ್ದೀನಿ. ನಂತಹ ಮೇಲ್ಚಾವಣಿಗಳ ಕೆಳಗೆ ಮಕ್ಕಳನ್ನ ಕೂರಿಸಿ ಶಿಕ್ಷಣವನ್ನು ನೀಡುವುದು. ಅಧಿಕಾರಿಗಳು ಗಪ್ಚಪ್, ಅಖಾಡಕ್ಕಿಳಿದ ನ್ಯೂಸ್ 18. ಸರ್ಕಾರಿ ಶಾಲೆ ಅಂದ್ರೆ ಅದ್ಯಾಕಿಷ್ಟು ಅಸಡ್ಡೆಯೋ ಒಂದು ಗೊತ್ತಾಗ್ತಿಲ್ಲ. ಬಡವರ ಓಟ್ ಬೇಕು, ಬಡವರ ಬೆಂಬಲವೂ ಬೇಕು. ಆದ್ರೆ ಬಡವರ ಮಕ್ಕಳು ಓದೋ ಸರ್ಕಾರಿ ಶಾಲೆ ಮಾತ್ರ ಇವರಿಗೆ ಬೇಡ. ಬಡವರ ಮಕ್ಕಳು ಬೆಳಿಬೇಕು ಅಂತ ಡೈಲಾಗ್ ಹೊಡೆಯೋ ನಾಯಕರು ಬಡವರ ಮಕ್ಕಳು ಓದೋ ಸರ್ಕಾರಿ ಶಾಲೆಗಳ ಕಡೆ ಕಣ್ಣೆತ್ತಿ ನೋಡಲ್ಲ. ಹೀಗಾಗಿಯೇ ಜನನಾಯಕರ ಕಣ್ತೆರೆಸೋ ಕೆಲಸವನ್ನ ನಿಮ್ಮ ನ್ಯೂಸ್ 18 ಮಾಡ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಲ್ಲಿರೋ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯನ್ನ ಜನರ ಮುಂದೆ ತೆರೆದಿಡೋ ಕೆಲಸ ಮಾಡ್ತಿದೆ. ರಾಜ್ಯದ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ವಿ. ರಾಯಚೂರು ಜಿಲ್ಲೆಯ ಈಚನಾಳ ಗ್ರಾಮದಲ್ಲಿರ್ತಕ್ಕಂತಹ ಈ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಕಲಿಕೆಯ ಅವಧಿಯೇ ಬೇರೆ. ಸರಿಸುಮಾರು 13 ಕೊಠಡಿಗಳಿವೆ. 13 ಕೊಠಡಿಗಳಲ್ಲಿ ಏನಿಲ್ಲ ಅಂತ ಹೇಳಿದ್ರು ಕೂಡ 9 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದಾವೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮದಲ್ಲಿರೋ ಹಿರಿಯ ಪ್ರಾಥಮಿಕ ಶಾಲೆ ಬಗ್ಗೆ ಹೇಳೋದಕ್ಕೆ ಮಾತುಗಳೇ ಬರ್ತಿಲ್ಲ. 1ರಿಂದ 8ನೇ ಕ್ಲಾಸ್ವರೆಗೆ ಇರೋ ಈ ಶಾಲೆಯಲ್ಲಿ 267 ಮಕ್ಕಳಿದ್ದಾರೆ. ಆದರೆ ಕೂರೋದಕ್ಕೂ ಸರಿಯಾದ ವ್ಯವಸ್ಥೆ ಇಲ್ಲ. 1964ರಲ್ಲಿ ನಿರ್ಮಾಣಗೊಂಡಿದ್ದ ಶಾಲೆಯಲ್ಲಿ ಒಟ್ಟು 13 ಕೊಠಡಿಗಳಿವೆ. ಅದರಲ್ಲಿ 3 ಕೊಠಡಿಗಳನ್ನು ಇತ್ತೀಚೆಗೆ ನಿರ್ಮಾಣ ಮಾಡಲಾಗಿದೆ. ಈ 13ರಲ್ಲಿ 9 ಕೊಠಡಿಗಳು ಆಗ್ಲೋ ಈಗ್ಲೋ ಬೀಳುವಂತಿವೆ. ಉಳಿದ 4 ಕೊಠಡಿಯಲ್ಲಿ ಒಂದನ್ನ ಶಿಕ್ಷಕರು ಸ್ಟಾಫ್ ರೂಮ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ 3 ರೂಮ್ನಲ್ಲಿ 267 ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಈಗ ಆಗೋ ಬೀಳ್ತವೆ ಅನ್ನೋ ರೀತಿ ಇದೆ. ಮೇಲೆ ಎಲ್ಲಾ ರಾಡ್ ಕಾಣಿಸ್ತಾವಿದೆ. ಛತ್ತು ಉದ್ರಾಕತ್ತೈತಿ. ನೀನ 4 ರೂಮ್ನಲ್ಲೇ ಕೂಡ್ಬೇಕು. ಶಾಲೆಯಲ್ಲಿ ಕ್ಲಾಸ್ ರೂಮ್ ಎಲ್ಲ ಸೋರ್ತಿದೆ. ಬೇರೆ 2 ಉಳಿದೆ. ಬೇರೆ 1ನೇ ಕ್ಲಾಸ್ 4ನೇ ಕ್ಲಾಸ್ 12 ಗಂಟೆ ನಿಲ್ಲೇ ಕುಂದಿರ್ತಾರೆ. ನಾವು ಓದಕ್ಕೆ ಸ್ವಲ್ಪ ಬೋರ್ ಆಗುತ್ತಿದೆ. ಈ ಶಾಲೆಯಲ್ಲಿ ಕೊಠಡಿಗಳೇ ಇಲ್ಲದೆ ಇರೋದ್ರಿಂದ ಪಾಳಿಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬೆಳಗ್ಗೆ ತರಗತಿ 10 ಗಂಟೆಗೆ ಶುರುವಾಗುತ್ತೆ. ಆದ್ರೆ ಇಲ್ಲಿ ಬೆಳಗ್ಗೆ 7 ಗಂಟೆಗೆ ಮೊದಲ ಪಾಳಿ ಶುರುವಾಗುತ್ತೆ. 1ರಿಂದ 4ನೇ ತರಗತಿ ಮಕ್ಕಳಿಗೆ 12 ಗಂಟೆವರೆಗೂ ಪಾಠ ಮಾಡ್ತಾರೆ. ಅದಾದ್ಮೇಲೆ 5ನೇ ತರಗತಿಯಿಂದ 8ನೇ ತರಗತಿವರೆಗೆ ಸಂಜೆ 5 ಗಂಟೆವರೆಗೆ ಪಾಠ ಪ್ರವಚನ ಮಾಡಲಾಗ್ತಾ ಇದೆ. ಮಳೆ ಬಂತಂದ್ರೆ ರೂಮ್ ಸೋರಾಕತ್ಯಾವು, ಛತ್ತು ಉದುರಾಕತ್ಯದ. ಯಾವ ಟೈಮ್ದಾಗ ಏನಾಗ್ತಾನೋ ಜೀವ ಭಯದಲ್ಲಿ ಅವ್ರು ಎಜುಕೇಶನ್ ಮಾಡಕತ್ತಿದ್ದಾರೆ. ಯಾರು ಈ ಕಡೆ ಗ್ರಾಮ ಪಂಚಾಯತಿ ಅವ್ರಿಗಿನ್ನೂ ಕೊಟ್ಟಿವಿ, ಅವರು ಏನೂ ತಲೆ ಕೆಡಿಸ್ಕೊಂಡಿಲ್ಲ. ತಾತ್ಕಾಲಿಕವಾಗಿ ಶೆಡ್ಡನ್ನು ಏನಾದ್ರು ನಿರ್ಮಾಣ ಮಾಡಿಕೊಡ್ತಾರಂತ ಅದ್ರ ಬಗ್ಗೆನೂ ಯೋಚನೆ ಮಾಡಿ ಎಲ್ಲ ಮಾಹಿತಿ ಕೊಟ್ವಿ. ಯಾರು ಏನಾದಕ್ಕೂ ಸ್ಪಂದಿಸಲಿಲ್ಲ. ZP ಅವ್ರಿಗೂ ಕೊಟ್ಟಿದ್ದೀವಿ. ಎಲ್ಲ ಸಂಬಂಧಪಟ್ಟ ಆಫೀಸಿಗೂ ನಾವು ಮನವಿ ಪತ್ರ ಸಲ್ಲಿಸಿದ್ರೆ ಇನ್ನೂವರೆಗೆ ಆದ್ರೆ ಯಾರು ನಮಗೆ ಸ್ಪಂದಿಸಿಲ್ಲ. ಬೀಳುವ ಹಂತದಲ್ಲಿ ನಂಜನಗೂಡಿನ ಸರ್ಕಾರಿ ಶಾಲೆ. ಸಿಎಂ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತೀವಿ. ಕುಸಿದು ಬೀಳ್ತಾ ಇದೆ ಶಾಲಾ ಕಟ್ಟಡದ ಮೇಲ್ಛಾವಣಿ, ಬೆರ್ಕು ಬಿಟ್ಟಿದೆ ಸಂಪೂರ್ಣ ಶಾಲೆಯ ಕಟ್ಟಡ. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು, ಶಾಲೆ ದುರಸ್ತಿ ಕೆಲಸ ಆರಂಭ. ನಂಜನಗೂಡು ಹೃದಯ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆ ಶಿಥಿಲಗೊಂಡಿತ್ತು. ಈ ಬಗ್ಗೆ ನ್ಯೂಸ್ 18ನಲ್ಲಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 70 ವರ್ಷದ ಹಳೆಯ ಶಾಲೆ ಕಾಯಕಲ್ಪ ನೀಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಶಿಥಿಲ ಶಾಲೆಗೆ ಕಾಯಕಲ್ಪ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನ್ಯೂಸ್ 18 ಮಾಡ್ತಾ ಇರೋ ಅಭಿಯಾನಕ್ಕೆ ಭಾರೀ ಬೆಂಬಲ ಸಿಗ್ತಿದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿದ್ದ ಸರ್ಕಾರಿ ಶಾಲೆ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ. 70 ವರ್ಷ ಹಳೆಯದಾಗಿರೋ ಶಾಲೆಗೆ ಕಾಯಕಲ್ಪ ಕಲ್ಪಿಸಲು ಮುಂದಾಗಿದ್ದು ಮರಳು, ಸಿಮೆಂಟ್ ಬಂದು ಬಿದ್ದಿವೆ. ಹೀಗಾಗಿ ನ್ಯೂಸ್ 18 ಕಾರ್ಯಕ್ಕೆ ಸ್ಥಳೀಯರು ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಅಧಿಕಾರಿಗಳು ಅದ್ರ ಬಗ್ಗೆ ಆಕ್ಷನ್ ತಗೊಂಡು ಹೊಸದಾಗಿ ಅದು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಿದ್ದಾರೆ.
ಅದರಿಂದ ನಮಗೆ ನ್ಯೂಸ್ 18 ಚಾನೆಲ್ಗಳು ಇಷ್ಟೆಲ್ಲ ಸುದ್ದಿಗಳು ಪಬ್ಲಿಕ್ ಮಾಡಿರೋದ್ರಿಂದ ನ್ಯೂಸ್ 18 ಚಾನೆಲ್ ಅವರಿಗೆ ನನ್ನ ಧನ್ಯವಾದಗಳು. ಈ ಒಂದು ವಿಚಾರ ನಮ್ಮ ನ್ಯೂಸ್ 18 ಚಾನೆಲ್ನಲ್ಲಿ ಬಂದಿತ್ತು, ಸುದ್ದಿವಾಹಿನಿಯಲ್ಲಿ ಬಂದಿತ್ತು. ಅದನ್ನು ನಾವು ನೋಡಿ ಭಾಳ ಪ್ರಶಂಸೆ ಕೊಟ್ಟು ಜನಗಳೆಲ್ಲ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಸರ್ಕಾರಿ ಹುದ್ದೆ ಬೇಕು, ಸರ್ಕಾರಿ ಸೌಲಭ್ಯಗಳು ಬೇಕು, ಆದರೆ ಸರ್ಕಾರಿ ಶಾಲೆಗಳು ಬೇಡ. ಹೀಗಾಗಿ ಸರ್ಕಾರಿ ಶಾಲೆಗಳ ಕಾಯಕಲ್ಪ ಆಗುವವರೆಗೂ ನ್ಯೂಸ್ 18 ವಿರಮಿಸೋ ಮಾತೇ ಇಲ್ಲ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.